ವೀಕ್ಷಕರೇ, ನಾವಿವತ್ತು ನಾಡಬಿದಿರು ಅಲ್ಲದ್ರೆ ನಾಟಿ ಬಿದಿರಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ನೋಡಿ, ಇದನ್ನು ನಾಡಬಿದಿರು, ನಾಟಿ ಬಿದಿರು ಅದು ಊರಿನ ಬಿದಿರು ಅಂತ ಹೇಳ್ತಾರೆ. ನೋಡಿ, ಈ ಊರಿನ ಬಿದಿರಲ್ಲಿ ತುಂಬ ಮುಳ್ಳುಗಳಿರ್ತವೆ. ನೋಡಿ, ವಿಪರೀತ ಮುಳ್ಳುಗಳಿರ್ತದೆ. ಮತ್ತು ಇದನ್ನು ಕಡಿಯುವುದಾಗಲಿ ಇದರ ಹತ್ತಿರ ಹೋಗುವುದಾಗಲಿ ತುಂಬ ಕಷ್ಟ. ಯಾಕೆಂತ ಹೇಳಿದರೆ ಇದರಲ್ಲಿ ತುಂಬ ಮುಳ್ಳುಗಳಿದೆ. ಬುಡದಿಂದ ತುದಿಯವರೆಗೆ ಕೂಡ ಮುಳ್ಳು ಇರ್ತದೆ ಇದರಲ್ಲಿ. ಅಂದರೆ ಹಿಂದಿನವರು ಒಂದು ಹೇಳ್ತಾಯಿದ್ರು, ಅಂದರೆ ಈ ಬಿಸಿ ಊಟ ಮಾಡುವುದು ಮತ್ತು ಈ ಬಿದಿರು ಕಡಿಯುವುದು ಒಂದೇ ಲೆಕ್ಕ ಅಂತ. ಯಾಕೆಂತ ಹೇಳಿದರೆ ಬಿಸಿ ಊಟ ಮಾಡುವಾಗ ಕೂಡ ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗೆದು ಊಟ ಮಾಡಬೇಕಲ್ಲ. ಅದೇ ರೀತಿ ಬಿದಿರು ಕಡಿಯುವಾಗ ಕೂಡ ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗೆದು ಅದನ್ನು ಕಡಿಬೇಕಂತ ಹೇಳುವಂಥದ್ದು. ಇದು ಊರಿನ ಬಿದಿರಾದರೆ ಮತ್ತೊಂದು ನೆಟ್ಟು ಮಾಡೋ ಬಿದಿರಿದೆ. ಅದು ನೀವು ಪಾರ್ಕ್ಗಳ ಸೈಡಲ್ಲೆಲ್ಲ ನೆಟ್ಟಿ ನೋಡಿರ್ಬೋದು. ಮತ್ತು ಇದು ದೊಡ್ಡ ದೊಡ್ಡ ಎಸ್ಟೇಟ್ನವರ ಬೇಲಿಗಳೆಲ್ಲ ನೆಟ್ಟಿರ್ತಾರೆ. ಹಾಗೆ ಅದು ನೆಟ್ಟು ಮಾಡುವಂಥದ್ದು. ಅದು ಒಳಗೆ ಟೊಳ್ಳಾಗಿದ್ದು ಉದ್ದಕ್ಕೆ ಬೆಳೀತಾ ಹೋಗ್ತದೆ. ಮತ್ತು ಅದನ್ನೊಂದು ಬೆಳೆಯಾಗಿ ಕೂಡ ಬೆಳೆಯುವವರಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ಕೆಲವು ಕಡೆ ಬೆಳೀತಾರೆ. ಮತ್ತು ಫಾರಿನ್ ಕಂಟ್ರೀಸಲ್ಲೆಲ್ಲ ತುಂಬ ಬೆಳೀತಾರೆ ಇದನ್ನು. ಅಂದರೆ ಅದರಿಂದ ಕೆಲವು ಪೀಠೋಪಕರಣಗಳನ್ನು ಮತ್ತು ಕರಕುಶಲ ವಸ್ತುಗಳನ್ನು, ಶೋಪೀಸ್ಗಳನ್ನೆಲ್ಲ ತಯಾರಿಸ್ತಾರೆ. ಹೀಗೆ ಈ ಬಿದಿರಿನ ಉಪಯೋಗ ತುಂಬ ಇದೆ. ಅಂದರೆ ಅದು ಹಳ್ಳಿಯಿಂದ ಇವಾಗ ಪೇಟೆಗೆ ಹೋಗ್ತಾ ಇದೆ. ನೋಡಿ, ಪೇಟೆಯಲ್ಲಿ ಕೂಡ ನೀವು ರೋಡ್ ಸೈಡಲ್ಲೆಲ್ಲ ನೋಡ್ಬೋದು. ಇದರಿಂದ ತಯಾರಿಸಿದ ಬುಟ್ಟಿಗಳು, ಕರಕುಶಲ ವಸ್ತುಗಳೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇದರಲ್ಲಿ. ಹಾಗೆ ಇದು ಅದಕ್ಕೆಂತ ಉಪಯೋಗ ಆಗುವಂಥ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಅದನ್ನು ಹದಗೊಳಿಸಿ ಅದನ್ನು ಹೆಣೆದು ಮಾಡುವಂಥದ್ದು. ಮತ್ತು ಇದನ್ನು ಹಿಂದಿನ ಕಾಲದಲ್ಲಿ ಅಂದರೆ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ತಿದ್ರು. ಅಂದರೆ ಇದರಿಂದಲೇ ಮನೆ ಕಟ್ತಾಯಿದ್ರು. ಅಂದರೆ ನಮ್ಮ ಹಳೆ ಮನೆ ಕೂಡ ಇದರಿಂದ ಕಟ್ಟಿದ್ದಾಗಿತ್ತು. ಅಂದರೆ ಇವಾಗ ಕೂಡ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಕೆಲವು ಕಡೆ ಹಳ್ಳಿಗಳಲ್ಲಿ ಕೂಡ ಇದರಿಂದ ಕಟ್ಟಿದ ಮನೆಗಳು ಈಗ ಕೂಡ ಇವೆ. ಅಂದರೆ ಇದು ಇದರಿಂದ ಕಟ್ಟಿದ ಮನೆ, ಈ ಊರಿನ ಬಿದಿರಿಂದ ಕಟ್ಟಿದ ಮನೆ ಸಾಧಾರಣ ಒಂದು 30 ವರ್ಷ ಬರ್ತದೆ ಅಂತ ಹೇಳ್ತಾರೆ. ಮತ್ತೊಂದು ಇದು ಹೊಗೆ ಆಡುವ ಮನೆ ಇರ್ತದಲ್ಲ, ಈ ಒಳಗೆ ಅಡಿಗೆ ಮಾಡಿದರೆ ಹೊಗೆ ಅಟ್ಟಕ್ಕೆಲ್ಲ ಹೋಗಿರ್ತದಲ್ಲ, ಅಂಥ ಮನೆಗಳು ಒಂದು 50 ವರ್ಷ ಕೂಡ ಜಾಸ್ತಿ ಬರ್ತದೆ ನನ್ನ ಅಜ್ಜ ಮತ್ತು ಅಪ್ಪ ಹೇಳ್ತಿದ್ರು. ಇದು ಹಾಗೆ ಅಷ್ಟು ಗಟ್ಟಿ ಇದೆ ಇದು. ಅಂದರೆ ಅಷ್ಟು ಬಾಳುವಿಕೆ ಕೂಡ ಬರ್ತದೆ ಇದು ಬಿದಿರು. ಅಂದರೆ ಊರಿನ ಬಿದಿರು ಆಗಬೇಕು, ಮತ್ತೊಂದು ನೆಟ್ಟು ಮಾಡೋ ಬಿದಿರಲ್ಲ ಹಾಗೆ. ಮತ್ತು ಈ ಬಿದಿರನ್ನು ನಾವು ನಮ್ಮ ಗತಕಾಲದ ಚರಿತ್ರೆಗಳಲ್ಲಿಗೆಲ್ಲ ಒಂದು ಕಾಣಲಿಕ್ಕೆ ಸಿಗ್ತದೆ. ಚರಿತ್ರೆಗಳಲ್ಲಿ ಮತ್ತು ಕೆಲವು ಕಥೆಗಳಲ್ಲೆಲ್ಲ ಕಾಣ್ಬೋದು. ನೋಡಿ, ಇದರಿಂದ ಮಾಡಿದ ಮನೆಗಳು ಮತ್ತು ಕೆಲವು ಕುಟೀರಗಳನ್ನು ಮಾಡಿ ವಾಸ ಮಾಡ್ತಿದ್ದದ್ದು. ಅದರಿಂದ ಕೆಲವು ಒಂದು ಬುಟ್ಟಿಗಳನ್ನೆಲ್ಲ ಹೆಣೆದು ಅದನ್ನು ಉಪಯೋಗಿಸ್ತಿದ್ದದ್ದು. ಮತ್ತು ಕೆಲವು ತೆಪ್ಪಗಳನ್ನೆಲ್ಲ ಮಾಡಿ ನದಿಯನ್ನು ದಾಟಿರುವಂಥದ್ದು. ಮತ್ತು ಇದು ಅದಕ್ಕೆ ಸಣ್ಣ ಸಣ್ಣ ತೋಡುಗಳಿಗೆಲ್ಲ ಸೇತುವೆಗಳನ್ನೆಲ್ಲ ಮಾಡಿ ಹೋಗಿರುವಂಥದ್ದೆಲ್ಲ ನಾವು ಚರಿತ್ರೆಯಲ್ಲಿ ನೋಡ್ಬೋದು. ಹೀಗೆ ಅಂದರೆ ಇದು ತುಂಬ ಹಳೆಯ ಕಾಲದಿಂದಲೇ ಈ ಬಿದಿರಿನ ಉಪಯೋಗ ಇದೆ ಅಂತ ಹೇಳುವಂಥದ್ದು. ಅಂತ ಹೇಳಿದರೆ ಇವಾಗ ಈ ಊರಿನ ಬಿದಿರಿನ ಇದು ಸಂತತಿ ಅಳಿವಿನಂಚಿನಲ್ಲಿದೆ. ಯಾಕೆ ಅಂತ ಹೇಳಿದರೆ ಇದು ಒಂದು 100 ವರ್ಷಕ್ಕೆ ಒಮ್ಮೆ ಘಟ್ಟಕ್ಕೆ ಹೋಗುವುದು ಅಂತ ಹೇಳ್ತಾರೆ. ಘಟ್ಟಕ್ಕೆ ಹೋಗುವುದು ಅಂದರೆ ಸಾಯ್ತವೆ, 100 ವರ್ಷ ಆದ ನಂತರ ಸಾಯ್ತವೆ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಅದು ಸಾಯೋದಕ್ಕಿಂತ ಘಟ್ಟಕ್ಕೆ ಹೋಗೋದು ಮುಂಚೆ ಇದರಲ್ಲಿ ಹೂವು ಆಗ್ತದೆ. ಹೂವಾಗಿ ಇದು ತೆನೆ ಆಗ್ತದೆ. ತೆನೆ ಅಂದರೆ ನಾವು ಅಕ್ಕಿಯ ತೆನೆ ಇರ್ತದಲ್ಲ, ಆ ರೀತಿ ತೆನೆಯಾಗಿ ಅದು ಭತ್ತ ಆಗುವಂಥದ್ದು. ಆ ಸಮಯದಲ್ಲಿ ನಮ್ಮ ಜನರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇದರ ಅಡಿಯನ್ನೆಲ್ಲ ಚಂದ ಮಾಡಿ ಎಲ್ಲ ಬಳ್ಳೆಗಳನ್ನೆಲ್ಲ ಕಡಿದು ಅದರ ಅಡಿಯನ್ನು ಚಂದ ಗುಡಿಸಿ ಅದು ಸೆಗಣಿ ಸಾರಿಸಿ ಇಡ್ತಾಯಿದ್ರು. ಅಂದರೆ ಸೆಗಣಿ ಸಾರಿಸಿ ಇಡೋದು ಯಾಕೆ ಅಂತ ಹೇಳಿದರೆ, ಅದು ಚಂದ ಮಾಡಿ ಇಟ್ಟರೆ ಅದರ ಭತ್ತ ಕೆಳಗೆ ಬೀಳ್ತದಲ್ಲ, ಬಿದ್ದದನ್ನು ಮತ್ತೆ ಗುಡಿಸಿ ಅದನ್ನು ರಾಶಿ ಮಾಡಿ ತೆಗೆಯುವಂಥದ್ದು. ಅದು ಒಂದು 100 ವರ್ಷಕ್ಕೊಮ್ಮೆ ದೇವರು ಕೊಡುವ ಅಕ್ಕಿ ಅಂತ ಅವರ ಅರ್ಥ. ಅಂದರೆ ಅದನ್ನು ಊಟ ಮಾಡಿದರೆ ಅವನಿಗೆ ಶತಾಯುಷಿ ಆಗ್ತಾನೆ ಅಂತಾರೆ. ಅಂದರೆ ದೀರ್ಘಾಯುಷ್ಯ ಅವನಿಗೆ ಬರ್ತದೆ ಅಂತ ನಂಬಿಕೆ ಇತ್ತು ಅವರಲ್ಲಿ. ಅದಕ್ಕೆ ಅದನ್ನು ಸೇರಿಸಿ ಅದರ ಅಕ್ಕಿ ಮಾಡಿ ಊಟ ಮಾಡ್ತಾಯಿದ್ರು. ಹೀಗೆ ಬಿದಿರಿನ ಉಪಯೋಗಗಳು ಮತ್ತು ಮೊನ್ನೆ ನಾನು ಹೇಳಿದ ಬೆತ್ತದ ಉಪಯೋಗಗಳು ಕೂಡ ತುಂಬ ಇದೆ. ಹೀಗೆ ನಮ್ಮ ಕಾಡಿನಲ್ಲಿ ಮತ್ತು ಈ ಊರಿನಲ್ಲಿ ಸಿಗುವ ಇಂಥ ಉಪಯೋಗ ಇರುವ ಕೆಲವು ಗಿಡಗಳು ಮತ್ತು ಇಂಥ ಸಸ್ಯಗಳ ಬಗ್ಗೆ ನಾನು ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಹಾಗೆ ನೀವು ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಅದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಂದು ದಿವಾಕರ್ ನಾಯ್ಕ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಲ್ಲಿ ನೋಡಿ ನನಗೆ ಸಪೋರ್ಟ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಧನ್ಯವಾದಗಳು.